ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಮುಂದೆ ನೀವು ರಾಜಲಕ್ಷ್ಮಿ ಕ್ಷೇತ್ರದ ಶಾಸಕ ಅಭ್ಯರ್ಥಿಗೆ ಪ್ರಭಾ ಸ್ಪರ್ಧೆಯಾಗಿದ್ರ ಈ ಬಾರಿ ಏನಾದ್ರು ಸ್ನೇಹಿತರು ಮತ್ತೆ ಪಕ್ಷ ವರ್ಷದಿಂದ ಏನಾದ್ರು ಜಿಬಿ ನಿಂತಿದ್ದೀರಾ? ಇಲ್ಲ ಇನ್ನೂ ಡಿಸೈಡ್ ಆಗಿಲ್ಲ. ಅದಾದ್ಮೇಲೆ ಮತ್ತೆ ಎಲ್ಲರಿಗೂ ಒಳ್ಳೆ ಥ್ಯಾಂಕ್ಸ್ ಅಷ್ಟೇ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಸೇರಿ ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ವೆಂಕಟೇಶ್ ಮೂರ್ತಿ ಅವ್ರದ್ದು ನಮ್ಮದು ಇಲ್ಲೇನು ನೆರೆಯಿರ್ತೀವಿ ನಮ್ದು ಎಲ್ಲರದ್ದು ಸುಮಾರು ಒಂದು 30-35 ವರ್ಷದ ಗೆಳೆತನ. ಅವ್ರನ್ನ ಒಂದು ಆ ಕಾಲದ ಚಿಕ್ಕ ಹುಡುಗರಿಂದ ನಾವು ಒಡನಾಟ ಇದೆ. ನಾವು ಅವತ್ತಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಭಾಗದಲ್ಲಿ ಯಾರಾದರೂ ಒಬ್ಬರು ಸಮಾಜ ಸೇವೆ ಏನಾದರೂ ಮಾಡ್ತಾರಂತ ಹೇಳಿದ್ರೆ ಅದನ್ನು ವೆಂಕಟೇಶ್ ಮೂರ್ತಿ ಅವ್ರನ್ನ ಮೀರ್ಸಾರು ಅಂತಾರೆ ಯಾರೂ ಇಲ್ಲ. ಆ ಮಟ್ಟಿಗೆ ತನು ಮನೋ ಧನ ಏನು ಸಾಧ್ಯ ಇದೆಯೋ ಅವ್ರ ಶಕ್ತಿ ಮೀರಿ ಈ ಭಾಗದಲ್ಲಿ ಅವರು ಸಮಾಜ ಸೇವೆ ಮಾಡಿದ್ದಾರೆ. ಹಂಗಾಗಿ ಈ ಭಾಗದಲ್ಲಿ ಅದು ಅಲ್ಲದೆ ಸುಮಾರು ಜನಕ್ಕೆ ನಮ್ಮ ದೇವ್ರ ಕೃಪೆ ಇರಬೇಕಲ್ಲ. ಹಂಗಾಗಿ ವರ್ಷನೂ ಶ್ರೀನಿವಾಸ ಕಲ್ಯಾಣ ಅನ್ನೋ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿ ತಿರುಪತಿಯಿಂದನೇ ದೇವ್ರನ್ನ ಕರೆಸಿ ಇಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿ. ಯಾಕಂದರೆ ತಿರುಪತಿಗೆ ನಿಮಗೆಲ್ಲ ಗೊತ್ತು, ಸಾಮಾನ್ಯ ಜನಗಳು ಹೋಗಿ ಅಲ್ಲಿ ದರ್ಶನ ಪಡೆಯೋದೇ ಕಷ್ಟ ಇದೆ. ಇದರಲ್ಲಿ ಸಾಮಾನ್ಯ ಜನಕ್ಕೆ ತಿರುಪತಿಯಿಂದನೇ ದೇವ್ರನ್ನ ತರಿಸಿ ಇಲ್ಲಿ ಪೂಜೆ ಮಾಡಿಸಿ ದೇವರು ಅನುಗ್ರಹ ಕೊಡಿಸೋವಂಥ ಕೆಲಸದಲ್ಲಿ ನಮ್ಮ ಮೂರ್ತಿಯವರು ಸುಮಾರು ವರ್ಷ ಮಾಡ್ಕೊಂಬಂದಿದ್ದಾರೆ ಈ ಭಾಗದಲ್ಲಿ. ಹಂಗಾಗಿ ಎಲ್ಲ ವಿಚಾರದಲ್ಲೂ ಅಷ್ಟೇ, ಕೊರೋನಾ ಟೈಮಲ್ಲಿ ಆಗ್ಬೋದು ಸಾವಿರಾರು ಜನಕ್ಕೆ ಊಟ ಹಾಕಿಸೋಂಥ ಕೆಲಸ, ಫುಡ್ ಕಿಟ್ಗಳು ಕೊಡೋಂಥ ಕೆಲಸಗಳು ಇವತ್ತು ಸಹ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಂಗಾಗಿ ದೇವರು ಅವ್ರಿಗೆ ಒಳ್ಳೆ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸಂತೋಷ ಜೊತೆಗೆ ಮುಂದೆ ಬರುವಂಥ ಚುನಾವಣೆ ಅದು ಬಂದಾಗ ಅವ್ರಿಗೂ ಒಂದು ರಾಜಕೀಯ ಭವಿಷ್ಯ ಕೊಡಲಿ ದೇವರು. ಅವ್ರು ಯಾಕಂದರೆ ನಮ್ಮ ಸಮಾಜ ಸೇವೆ ಜೊತೆಗೆ ಅಧಿಕಾರ ಕೈಯಲ್ಲಿದ್ದ ಅಂದರೆ ನಾವು ಆವಾಗ ಇನ್ನೂ ನಮ್ಮ ಸೇವೆನ ಜಾಸ್ತಿ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ರಾಜಕೀಯ ಭವಿಷ್ಯನೂ ದೇವ್ರು ಕೊಡಲಿ ಅಂತ ನಾವು ದೇವ್ರಲ್ಲಿ ಕೇಳ್ಕೊತಾ ಇದ್ದೀವಿ. ಆಗಲಿ ಹೊಸಬ್ರೇನಲ್ಲ, ಅವರು ಅವ್ರ ಕೈನಲ್ಲಿ ಏನೋ ದೇವ್ರ ಶಕ್ತಿ ಕೊಟ್ಟಿದ್ದಾರೋ ಅದನ್ನ ಮೀರಿ ಸೇವೆ ಮಾಡ್ಕೊಂಬರೆ. ಇವತ್ತಿದವರೆಗೂ JP ಪಾರ್ಕಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವ್ರದ್ದು ತಿರುಪ್ತಿಯಿಂದನೇ ತರಿಸಿ ಡೈರೆಕ್ಟಾಗ ನಾವೆಲ್ಲ ಇಲ್ಲಿ ಲೋಕಲಲ್ಲಿ ಭಾಳ ಜನ ತರಿಸಿ ಮಾಡ್ತಾರೆ. ವೆಂಕಟೇಶ್ ಮೂರ್ತಿಯವರು ತಿರ್ತಾರೆ ದೇವ್ರಿಗೆ 50 ಜನ ಅದರಲ್ಲಿ ಅಡುಗೆ ಮಾಡೋದಕ್ಕೆ ಪೂಜಾರಿಗೆಲ್ಲ ಕರೆಸಿ ನಾಳೆ 14ನೇ ತಾರೀಕು ಇಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡಿದ್ದಾನೆ. ಇದಕ್ಕೆಲ್ಲರಿಗೂ ದೇವ್ರು ಒಳ್ಳೇದಾಗಲಿ ಅಂತ ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಪ್ರಪಂಚದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಒಳ್ಳೇದಾಗಲಿ ಅಂತ, ಹಾಗೆ ನಮ್ಮ DK ಶಿವಕುಮಾರ್ ಸಾಹೇಬರು CM ಆಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರಿಂದ ನಮ್ಮ ವೆಂಕಟೇಶ್ ಮೂರ್ತಿ ಅವ್ರಿಗೆ ವಂದನೆಗಳು ಹೇಳ್ತಾ, ಹಾಗೆ ಇಲ್ಲಿ ನಮ್ಮ RR ನಗರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು ವಂದನೆಗಳು ಹೇಳ್ತಾ. ಜೈ ಹಿಂದ್, ಜೈ ಕಾಂಗ್ರೆಸ್.